ಬಗ್ಗೆ ನಿಮ್ಮ ಸಂದೇಹಗಳಿಗೆ ಇಲ್ಲಿದೆ ಉತ್ತರ. ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ಪ್ರಶ್ನೆಗಳಿಗೆ ಕ್ಷಣದಲ್ಲೇ ಪರಿಹಾರ. ಮನಿ9 ಆಪ್ ಮೂಲಕ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ಳಿ. ನಿಮ್ಮ ಪ್ರಶ್ನೆಗಳನ್ನ ತಜ್ಞರ ಜೊತೆ ನೇರವಾಗಿ ಕೇಳಿ. ಹಲೋ ಮನಿ9 ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಿ. ಈಗಲೇ ಡೌನ್ಲೋಡ್ ಮಾಡಿ ಮನಿ9 ಆಪ್. Download now. ನಮಸ್ಕಾರ, ಮನಿ9 ಕನ್ನಡಕ್ಕೆ ಸ್ವಾಗತ. ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ICICI ಪ್ರುಡೆನ್ಷಿಯಲ್ ಕಮಾಡಿಟೀಸ್ ಫಂಡ್ ಈ ಯೋಜನೆಯಲ್ಲಿ ಬದಲಾವಣೆಗಳ ಬಗ್ಗೆ ಒಂದಷ್ಟು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ತನ್ನ ಒಂದು ಪ್ಲಾನ್ನ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿಯಲ್ಲಿ ಗಮನಾರ್ಹವಾದ ಬದಲಾವಣೆಯನ್ನು ಮಾಡಿದೆ. ICICI ಪ್ರುಡೆನ್ಷಿಯಲ್ ಕಮಾಡಿಟೀಸ್ ಫಂಡ್ ಯೋಜನೆಯಲ್ಲಿ ಬದಲಾವಣೆಗಳನ್ನು ಮಾಡಲಾಗಿದೆ. ಈಗ ಈ ಫಂಡ್ ಮೂಲಕ ಇಂಧನ ವಲಯದ ಷೇರುಗಳಲ್ಲಿಯೂ ಕೂಡ ಹೂಡಿಕೆಯನ್ನು ಮಾಡಲಾಗುತ್ತೆ. ಇಲ್ಲಿಯವರೆಗೆ ಕಾಗದ, ಸಿಮೆಂಟ್, ಲೋಹ, ರಾಸಾಯನಿಕ ಉತ್ಪಾದನೆ ಮತ್ತು ರಸಗೊಬ್ಬರ ವಲಯಗಳಲ್ಲಿ ತೊಡಗಿರುವ ಕಂಪನಿಗಳ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡಲಾಗ್ತಾ ಇತ್ತು. ಇದೀಗ ಆಯಿಲ್ ಮತ್ತು ಗ್ಯಾಸ್, ಪೆಟ್ರೋಲಿಯಂ ಉತ್ಪನ್ನಗಳು, ಪವರ್ ಮತ್ತು ಆಯಿಲ್ ಎಕ್ಸ್ಪ್ಲೋರೇಷನ್ನಲ್ಲಿ ಕೂಡ ತೊಡಗಿಕೊಂಡಿರತಕ್ಕಂಥ ಕಂಪನಿಗಳ ಷೇರುಗಳು, ಅಂದರೆ ತೈಲ ಉತ್ಪಾದಿಸುವ ಕಂಪನಿಗಳು ಸಹ ಈ ಪ್ಲಾನ್ನ ಭಾಗ ಆಗಿರ್ತವೆ. ಇನ್ನು ICICI ಪ್ರುಡೆನ್ಷಿಯಲ್ ಕಮಾಡಿಟೀಸ್ ಫಂಡ್ ಪ್ಲಾನ್ ಪ್ರಸ್ತುತ 80ರಿಂದ 100% ಇಕ್ವಿಟಿ ಮತ್ತು ಇಕ್ವಿಟಿಗಳಿಗೆ ಸಂಬಂಧಿಸಿದ ಪ್ಲಾನ್ಗಳಲ್ಲಿ ಹೂಡಿಕೆಯನ್ನು ಮಾಡುತ್ತೆ. ಉಳಿದಂತೆ 20%ಅನ್ನು ಡೆಟ್, REITಗಳು, ಇನ್ವೆಸ್ಟ್ಮೆಂಟ್ ಟ್ರಸ್ಟ್ಗಳು ಮತ್ತು ಗೋಲ್ಡ್ ETF ಗಳಲ್ಲಿ ಹೂಡಿಕೆಯನ್ನು ಮಾಡಲಾಗುತ್ತೆ. ಈಗ ಈ ಪ್ಲಾನ್ ಬೆಳ್ಳಿ ETF ನಲ್ಲಿಯೂ ಕೂಡ ಹೂಡಿಕೆಯನ್ನು ಮಾಡುತ್ತೆ. ಹೀಗಾಗಿ ಕಮಾಡಿಟೀಸ್ ಫಂಡ್ ಸ್ಕೀಮ್ನ ಮೂಲ ಹೂಡಿಕೆಯಲ್ಲಿ 2 ರೀತಿಯ ಬದಲಾವಣೆಗಳನ್ನು ಮಾಡಲಾಗಿದೆ. ಒಂದು, ಎನರ್ಜಿ ಸೆಕ್ಟರ್ ಸ್ಟಾಕುಗಳನ್ನು ಎಕ್ವಿಟಿ ಭಾಗದಲ್ಲಿ ಸೇರಿಸುವುದು ಮತ್ತು ಎರಡನೆಯದಾಗಿ ಇದು ಸಿಲ್ವರ್ ETF ನಲ್ಲಿ ಹೂಡಿಕೆಯನ್ನು ಮಾಡುವುದು. ICICI ಪ್ರುಡೆನ್ಷಿಯಲ್ ಕಮಾಡಿಟೀಸ್ ಫಂಡ್ ಒಂದು ಥೀಮ್ ಆಧರಿಸಿದ ಫಂಡ್ ಆಗಿದೆ. ಈ ಯೋಜನೆಯಲ್ಲಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ಪರಿಗಣಿಸಿ ನಿರ್ದಿಷ್ಟ ಥೀಮ್ನ ಆಧಾರದ ಮೇಲೆ ಫಂಡ್ ಮ್ಯಾನೇಜರ್ ಅಸೆಟ್ ಅಲೋಕೇಶನ್ ಅನ್ನು ನಿರ್ಧರಿಸ್ತಾರೆ. ಪ್ರಸ್ತುತ ದೇಶದ ಇಂಧನ ಕ್ಷೇತ್ರದಲ್ಲಿ ಬೆಳವಣಿಗೆ ಆಗ್ತಿದೆ ಎಂಬ ಉತ್ತಮ ನಿರೀಕ್ಷೆಗಳಿವೆ. ಈ ಬೆಳವಣಿಗೆಯ ಅವಕಾಶವನ್ನು ಬಳಸಿಕೊಳ್ಳುವುದಕ್ಕೆ ಮ್ಯೂಚುವಲ್ ಫಂಡ್ ಕಂಪನಿ ಎನರ್ಜಿ ಷೇರುಗಳಲ್ಲಿ ಹೂಡಿಕೆಯನ್ನು ಮಾಡೋದಕ್ಕೆ ನಿರ್ಧಾರ ಮಾಡಿದೆ. ಅದರೊಂದಿಗೆ ಸಿಲ್ವರ್ ETF ಅನ್ನು ಸೇರಿಸುವುದಕ್ಕೆ ಮುಖ್ಯ ಕಾರಣ ಏನಪ್ಪ ಅಂದರೆ, ಬೆಳ್ಳಿಗೆ ವಿಶ್ವದಾದ್ಯಂತ ಬೇಡಿಕೆ ದಿನೇ ದಿನೇ ಹೆಚ್ಚುತ್ತದೆ. ಹಣದುಬ್ಬರದಿಂದ ಇನ್ವೆಸ್ಟ್ಮೆಂಟ್ಗಳನ್ನು ರಕ್ಷಣೆ ಮಾಡುವ ನಿಟ್ಟಿನಲ್ಲಿ ಬೆಳ್ಳಿ ಕೂಡ ಒಂದು ಒಳ್ಳೆಯ ಆಯ್ಕೆಯಾಗ್ತಿದೆ. ಹೀಗಾಗಿ ಸಿಲ್ವರ್ ETF ಅನ್ನು ಸೇರಿಸುವುದರಿಂದ ಪೋರ್ಟ್ಫೋಲಿಯೋ ಡೈವರ್ಸಿಫೈ ಆಗೋದಕ್ಕೆ ಸಹಾಯ ಆಗುತ್ತೆ. ಈ ಡೈವರ್ಸಿಫಿಕೇಷನ್ ಅಂದರೆ ನಿಮ್ಮ ಹೂಡಿಕೆಯನ್ನು ವಿವಿಧ ಅಸೆಟ್ಗಳಲ್ಲಿ ಹೂಡಿಕೆ ಮಾಡಲಾಗ್ತಾ ಇರುತ್ತೆ. ಈಗ ಉದ್ಭವಿಸುವ ಪ್ರಶ್ನೆ ಏನಪ್ಪ ಅಂದರೆ, ICICI ಪ್ರುಡೆನ್ಷಿಯಲ್ ಮ್ಯೂಚುವಲ್ ಫಂಡ್ ಬದಲಾವಣೆ ಮಾಡಿದ್ದು ಯಾಕೆ? ನಿಫ್ಟಿ ಕಮೋಡಿಟೀಸ್ TRIಯನ್ನೇ ICICI ಪ್ರುಡೆನ್ಷಿಯಲ್ ಕಮಾಡಿಟೀಸ್ ಫಂಡ್ ಟ್ರ್ಯಾಕ್ ಮಾಡುತ್ತೆ. ಈ ಸೂಚ್ಯಂಕ ಆಯಿಲ್, ಪೆಟ್ರೋಲಿಯಂ ಉತ್ಪನ್ನಗಳು, ಪವರ್, ಸಿಮೆಂಟ್, ರಾಸಾಯನಿಕಗಳು ಮತ್ತು ಮೆಟಲ್ನಂತಹ ಸೆಕ್ಟರ್ಗಳನ್ನು ಒಳಗೊಂಡಿರುತ್ತೆ. ಆದರೆ ಈ ವಲಯದ ಷೇರುಗಳು ಸ್ಕೀಮ್ನಲ್ಲಿ ಇರಲಿಲ್ಲ. ಇದರಿಂದಾಗಿ ICICI ಪ್ರುಡೆನ್ಷಿಯಲ್ ಸ್ಕೀಮ್ನಲ್ಲಿ ಸೇರಿಸಲಾದಂಥ ಕಂಪನಿಗಳು ನಿಫ್ಟಿ ಇಂಡೆಕ್ಸ್ಗೆ ಹೊಂದಿಕೆ ಆಗಲಿಲ್ಲ. ಬೆಂಚ್ ಮಾರ್ಕಿಗೆ ಹೊಂದಿಕೆ ಮಾಡೋದಕ್ಕೆ ಕಂಪನಿ ತನ್ನ ಸ್ಕೀಮ್ನಲ್ಲಿ ಬದಲಾವಣೆಯನ್ನು ಮಾಡಿ ಎನರ್ಜಿಗೆ ಸಂಬಂಧಿಸಿದ ಕಂಪನಿಗಳನ್ನು ಸೇರಿಸಿದೆ. ಓಕೆ, ಇನ್ನು ಸೆಬಿ ನೋಂದಾಯಿತ ಹೂಡಿಕೆ ಸಲಹೆಗಾರ ಜಿತೇಂದ್ರ ಸೋಲಂಕಿ ಹೇಳೋ ಪ್ರಕಾರ ಈ ICICI ಪ್ರುಡೆನ್ಷಿಯಲ್ ಕಮಾಡಿಟೀಸ್ ಫಂಡ್ ದೇಶದ ಇಂಧನ ಕ್ಷೇತ್ರದ ಬೆಳವಣಿಗೆಯ ಲಾಭವನ್ನು ಮಾಡಿಕೊಳ್ಳುವುದಕ್ಕೆ ಪ್ರಯತ್ನಿಸುವ ಥೀಮ್ ಆಧಾರಿತ ಫಂಡ್ ಆಗಿದೆ. ದೇಶದ ಇಂಧನ ವಲಯ ಮುಂಬರುವ ವರ್ಷಗಳಲ್ಲಿ ಉತ್ತಮ ಬೆಳವಣಿಗೆಯನ್ನು ಕಾಣಲಿದೆ ಅಂತ ಫಂಡ್ ಹೌಸ್ ಭಾವಿಸಿದೆ. ಆದರೆ ಅದರಲ್ಲಿ ಹೂಡಿಕೆ ಮಾಡುವ ಮೊದಲು ಥೀಮ್ ಆಧಾರಿತ ಫಂಡ್ಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ಹೂಡಿಕೆದಾರರು ಅರ್ಥ ಮಾಡಿಕೊಳ್ಳಬೇಕು. ಥೀಮ್ ಆಧಾರಿತ ಫಂಡ್ಗಳು ಉತ್ತಮ ಆದಾಯದ ಸಾಧ್ಯತೆಯನ್ನು ನೀಡುತ್ತವೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಅಂತ ಸೋಲಂಕಿ ಹೇಳ್ತಾರೆ. ಆದರೆ ಇವುಗಳಲ್ಲಿ ಹೆಚ್ಚು ರಿಸ್ಕ್ ಇರುತ್ತೆ. ಹೀಗಾಗಿ ಅಂತಹ ಫಂಡ್ಗಳು ನಿಮ್ಮ ಇನ್ವೆಸ್ಟ್ಮೆಂಟ್ ಪೋರ್ಟ್ಫೋಲಿಯೋದ 10% ಹೆಚ್ಚು ಇರಬಾರದು. ಇನ್ನು ತೆರಿಗೆಗಳ ವಿಷಯದ ಬಗ್ಗೆ ಮಾತನಾಡುವುದಾದರೆ, ಥೆಮ್ಯಾಟಿಕ್ ಫಂಡ್ಗಳು ಮ್ಯೂಚುವಲ್ ಫಂಡ್ಗಳ ಎಕ್ವಿಟಿ ವರ್ಗದ ಅಡಿಯಲ್ಲಿ ಬರ್ತವೆ. ಆದ್ದರಿಂದ ಎಕ್ವಿಟಿ ಮ್ಯೂಚುವಲ್ ಫಂಡ್ಗಳಲ್ಲಿ ಮಾಡುವ ಹಾಗೆ ರಿಟರ್ನ್ಸ್ಗೂ ಕೂಡ ತೆರಿಗೆಯನ್ನು ವಿಧಿಸಲಾಗುತ್ತೆ. ನೀವು 1 ವರ್ಷದೊಳಗೆ ಫಂಡ್ನ ಯೂನಿಟ್ಗಳನ್ನು ರಿಡೀಮ್ ಮಾಡಿದರೆ ನಿಮಗೆ 15% ತೆರಿಗೆಯನ್ನು ವಿಧಿಸಲಾಗುತ್ತೆ. 1 ವರ್ಷದ ನಂತರ ನೀವು 10%ರಷ್ಟು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸನ್ನು ತೆರಿಗೆ ಕಟ್ಟಬೇಕಾಗುತ್ತೆ. ಇದರಲ್ಲಿ ಒಂದು ಅನುಕೂಲ ಏನಪ್ಪ ಅಂದರೆ, ಆರ್ಥಿಕ ವರ್ಷದಲ್ಲಿ 1 ಲಕ್ಷ ರೂಪಾಯಿಗಳವರೆಗಿನ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ಸ್ಗೆ ಟ್ಯಾಕ್ಸ್ ಇರೋದಿಲ್ಲ. ಈ ಹಣಕ್ಕೆ ನೀವು ಯಾವುದೇ ತೆರಿಗೆಯನ್ನು ಕಟ್ಟಬೇಕಾಗಿಲ್ಲ. ಮತ್ತೊಂದು ಪ್ರಶ್ನೆ ಏನಪ್ಪ ಅಂದರೆ, ಈಗಾಗಲೇ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಿರುವ ಹೂಡಿಕೆದಾರರಿಗೆ ಯಾವ ಆಯ್ಕೆಗಳು ಲಭ್ಯ ಇವೆ? ICICI ಪ್ರುಡೆನ್ಷಿಯಲ್ ಸ್ಕೀಮ್ನಲ್ಲಿ ಮಾಡಿದ ಬದಲಾವಣೆಗಳ ಕುರಿತಂತೆ ಹೂಡಿಕೆದಾರರಿಗೆ ಮಾಹಿತಿಯನ್ನು ನೀಡಿದೆ.
ಮಾರ್ಚ್ 22, 2024ರವರೆಗೆ ಸ್ಕೀಮ್ನಲ್ಲಿ ನೋಂದಾಯಿಸಿರುವ ಹೂಡಿಕೆದಾರರಿಗೆ ಹೊಸ ಥೀಮ್ ಇಷ್ಟ ಇಲ್ಲ ಅಂತಾದರೆ ಎಕ್ಸಿಟ್ ಕೂಡ ಆಗಬಹುದು. ಅಂದರೆ ಅವರು ತಮ್ಮ ಯೂನಿಟ್ಗಳನ್ನು ರಿಡೀಮ್ ಮಾಡಿಕೊಳ್ಳಬಹುದು. ಯಾವುದೇ ಎಕ್ಸಿಟ್ ಲೋಡ್ ಅವರಿಗೆ ವಿಧಿಸಲಾಗುವುದಿಲ್ಲ. ಇನ್ನು ಇದರ ಜೊತೆಗೆ ಹೂಡಿಕೆದಾರರು ತಮ್ಮ ಹೂಡಿಕೆಗಳನ್ನು ಇದೇ ಫಂಡ್ ಹೌಸ್ನ ಯಾವುದೇ ಇತರೆ ಸ್ಕೀಮ್ಗೆ ಬದಲಾಯಿಸಬಹುದು. ಕಂಪನಿ ಇದಕ್ಕೆ ಏಪ್ರಿಲ್ 5ರಿಂದ ಮೇ 6, 2024ರವರೆಗೆ ಸಮಯವನ್ನು ಒದಗಿಸಿದೆ. ಥೀಮ್ ಆಧಾರಿತ ಇಕ್ವಿಟಿ ಫಂಡ್ಗಳಲ್ಲಿ ತುಂಬ ರಿಸ್ಕ್ ಇರುತ್ತೆ. ಆದ್ದರಿಂದ ಈ ಸೆಕ್ಟರನ್ನು ಅರ್ಥ ಮಾಡಿಕೊಂಡ ಅನುಭವಿ ಹೂಡಿಕೆದಾರರು ಮಾತ್ರ ಇಂತಹ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಬೇಕು. ಈ ಫಂಡ್ಗಳು ಲಾಂಗ್ ಟರ್ಮ್ ಇನ್ವೆಸ್ಟರ್ಗಳಿಗೆ ಪ್ರಯೋಜನಕಾರಿ. ನೀವು ಥೀಮ್ ಆಧಾರಿತ ಫಂಡ್ಗಳಲ್ಲಿ ಹೂಡಿಕೆಯನ್ನು ಮಾಡಿದರೆ ಹೂಡಿಕೆಯ ಅವಧಿ ಕನಿಷ್ಠ 3 ವರ್ಷಗಳಾದರೂ ಆಗಿರಬೇಕಾಗತ್ತೆ. ಓಕೆ, ಮ್ಯೂಚುವಲ್ ಫಂಡ್, ಇನ್ಶೂರೆನ್ಸ್ ಹಾಗೂ ಪರ್ಸನಲ್ ಫೈನಾನ್ಸ್ಗೆ ಸಂಬಂಧಿಸಿದ ನಿಮ್ಮ ಎಲ್ಲ ಪ್ರಶ್ನೆಗಳಿಗೆ ತಜ್ಞರಿಂದ ಉತ್ತರ ಹಾಗೂ ಸಲಹೆಯನ್ನು ಪಡೆದುಕೊಳ್ಳುವುದಕ್ಕೆ ಈಗಲೇ ಡೌನ್ಲೋಡ್ ಮಾಡಿ Money9 ಆ್ಯಪ್. ಥ್ಯಾಂಕ್ ಯು.